ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾ ಇರುವ ಸಬ್ಜೆಕ್ಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಥರ್ಡ್ ಚಾಪ್ಟರ್ ಫೈನಾನ್ಷಿಯಲ್ ಡಿಸಿಷನ್. ಕೆಲವೊಂದು ಯೂನಿವರ್ಸಿಟಿಯ ಚಾಪ್ಟರ್ ನಂಬರ್ ಚೇಂಜ್ ಇರ್ಬೋದು, ಆದರೆ ಟಾಪಿಕ್ ಒಂದೇ ಇರುತ್ತೆ. ಇದು BCom 5th ಸೆಮಿಸ್ಟರ್ ಸಬ್ಜೆಕ್ಟ್. ಈ ಚಾಪ್ಟರ್ನ ಮೊದಲ ಟಾಪಿಕ್ ಏನಪ್ಪ ಅಂದರೆ ಟೈಪ್ಸ್ ಆಫ್ ಲಿವರೇಜಸ್. ಟೈಪ್ಸ್ ಆಫ್ ಲಿವರೇಜಸ್ನಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಎಂಬುದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ 3 ಟೈಪ್ಸ್ ಇರುತ್ತೆ. ಮೊದಲ ಲಿವರೇಜಸ್ ಯಾವುದಪ್ಪ ಅಂದರೆ ಆಪರೇಟಿಂಗ್ ಲಿವರೇಜಸ್. ಅದರ ಸೂತ್ರ ಬಂದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. EBIT ಅಂದರೆ C ಅಂದರೆ ಕಾಂಟ್ರಿಬ್ಯೂಷನ್ಸ್. ಈ ಸೂತ್ರವನ್ನು ಹಾಕೊಂಡು ನಾವು ಲೆಕ್ಕ ಮಾಡಬೇಕಾಗುತ್ತೆ. ಎರಡನೇ ಬಂದ ಏನಪ್ಪ ಅಂದರೆ ಫೈನಾನ್ಷಿಯಲ್ ಲಿವರೇಜಸ್. ಫೈನಾನ್ಷಿಯಲ್ ಲಿವರೇಜಸ್ ಸೂತ್ರ ಏನಪ್ಪ ಅಂದರೆ EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡೆಡ್ ಬೈ EBT ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಓನ್ಲಿ. ಇದನ್ನು ಮಾಡಿದರೆ ನಾವು ಫೈನಾನ್ಷಿಯಲ್ ಲಿವರೇಜಸ್ ಬರುತ್ತೆ. ಮೂರನೇ ಟಾಪಿಕ್ ಏನಪ್ಪ ಅಂದರೆ ಕಂಬೈನಿಂಗ್ ಲಿವರೇಜಸ್. ಕಂಬೈನಿಂಗ್ ಲಿವರೇಜಸ್ ಅಂದರೆ ಆಪರೇಟಿಂಗ್ ಲಿವರೇಜಸ್ ಮತ್ತು ಫೈನಾನ್ಷಿಯಲ್ ಲಿವರೇಜಸ್ ಎರಡನ್ನೂ ಗುಣಿಸಿದರೆ ಬರುವುದೇ ಕಂಬೈನಿಂಗ್ ಲಿವರೇಜಸ್. ಅದೇ ರೀತಿ ನಾವು ಇದನ್ನು ಇನ್ನೊಂದು ಥರ ಬರಿಬೋದು. ಯಾವ ಥರ ಬರಿಬೋದಪ್ಪ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಇಂಟು EBIT ಡಿವೈಡೆಡ್ ಬೈ EBT. EBITಗೆ EBIT ಹೋದರೆ ಉಳಿಯೋದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT. EBT ಮೀನ್ಸ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಉಳಿಯುತ್ತೆ. ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮೆಟ್ ಮೊದಲು ನಾವು ಇದನ್ನು ತಿಳ್ಕೋಬೇಕಾಗುತ್ತೆ. ಇನ್ ದ ಬುಕ್ ಆಫ್ ಎ ಕಂಪನಿ ಇನ್ಕಮ್ ಸ್ಟೇಟ್ಮೆಂಟ್. ಮೊದಲು X ಕಂಪನಿ ಅಂತ ತಿಳ್ಕೊಂಡು, ಉದಾಹರಣೆಗೆ X ಕಂಪನಿ ಅದು ಒಂದು ಪ್ರೊಡಕ್ಟಿವ್ ಕಂಪನಿ, ಪ್ರಾಡಕ್ಟ್ ಮಾಡುವಂಥ ಕಂಪನಿ. ನಾವು ಪ್ರಾಡಕ್ಟ್ ಮಾಡಿದಪ್ಪ ಅಂದರೆ ನಾವು ಮೊದಲು ಸೇಲ್ಸ್ ಮಾಡ್ತೀವಿ. ಎಲ್ಲವನ್ನು ಸೇಲ್ಸ್ ಮಾಡಿದರೆ ನಮಗೆ ಅಮೌಂಟ್ ಬರುತ್ತೆ. ಆ ಅಮೌಂಟು ಬಂದಮೇಲೆ ನಾವು ಕೆಲವೊಂದನ್ನ ನಾವು ಲೆಸ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ಮೊದಲನೇದು ಏನು ಲೆಸ್ ಮಾಡಬೇಕಪ್ಪ ಅಂದರೆ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕಾಗುತ್ತೆ. ವೇರಿಯಬಲ್ ಕಾಸ್ಟ್ ನಾವು ಲೆಸ್ ಮಾಡಿದ ನಂತರ ಬರುವುದೇ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ಸ್ ಬಂದಮೇಲೆ ನಾವು ಸೆಕೆಂಡ್ ಲೆಸ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಫಿಕ್ಸ್ಡ್ ಕಾಸ್ಟ್. ಅಲ್ಲಾಗಿರೋ ಯಾವುದೇ ರೀತಿಯ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತಲ್ಲ ಅದನ್ನು ನಾವು ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಮಾಡಿದ ನಂತರ ಬರುವುದೇ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಇಂಟ್ರೆಸ್ಟ್ ನಾವು ಲೆಸ್ ಮಾಡಿರಲ್ಲ, ಟ್ಯಾಕ್ಸ್ನ ಲೆಸ್ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ನಾವು ಏನು ಮಾಡ್ಬೇಕಪ್ಪ ಅಂದರೆ ಇಂಟ್ರೆಸ್ಟ್ನ ಲೆಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಇಂಟ್ರೆಸ್ಟ್ ಅಪ್ಪ ಅಂದರೆ ನಾವು ಬಾಂಡ್ ಮೇಲೆ, ಡಿವೆಂಚರ್ಸ್ ಮೇಲೆ ತಗೊಂಡಿರ್ತೀವಲ್ಲ, ಆ ಇಂಟ್ರೆಸ್ಟ್ನ ಯಾವುದೇ ಬ್ಯಾಂಕ್ ಆಗಿ ಡಿವೆಂಚರ್ಸ್ ಮೇಲೆ ಅಥವಾ ಬಾಂಡ್ಸ್ ಮೇಲೆ ಇನ್ನಿತರೆ ಎಕ್ಸೆಟ್ರಾ ಮೇಲೆ ತಗೊಂಡಿರುವ ಅಮೌಂಟನ್ನು ನಾವು ಇಂಟ್ರೆಸ್ಟ್ ಮೂಲಕ ಕಟ್ಟಬೇಕಾಗುತ್ತೆ. ಅದನ್ನು ಲೆಸ್ ಮಾಡಬೇಕು. ಅದನ್ನು ಲೆಸ್ ಮಾಡಿದರೆ ಬರೋದೇ ಏನಪ್ಪ ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬಂದಮೇಲೆ ನಾವು ಏನು ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡೋಕ್ಕಾಗುತ್ತೆ. ಈ ಟ್ಯಾಕ್ಸನ್ನು ಎಲ್ಲ ಕಂಪ್ನಿಗಳು ಕಟ್ಟಲೇಬೇಕಾಗಿರುವ ಟ್ಯಾಕ್ಸ್. ಈ ಟ್ಯಾಕ್ಸ್ ನಾವು ಕಟ್ಟಿದ ನಂತರವೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರೋದು. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಕೆಲವೊಮ್ಮೆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡ್ನ ಕಟ್ಟಬೇಕು ಅಂತ ಬರುತ್ತೆ. ಇದು ಎಲ್ಲಿ ಬರ್ತದಪ್ಪ ಅಂದರೆ ಒಂದು ಕಂಪ್ನಿಯು NSE ಅಥವಾ BSEಯಲ್ಲಿ ಲಿಸ್ಟ್ ಆಗಿರಬೇಕು ಅಂತ ಇದು ಒಂದು ಲಿಸ್ಟ್ ಆಗಿರಬೇಕು. ಯಾವ ಥರ ಶೇರ್ಸ್ ಬರ್ತಾವಪ್ಪ ಅಂದರೆ ಒಂದು ಫಸ್ಟ್ನೇದು ಪ್ರಿಫರೆನ್ಸ್ ಶೇರ್ಸ್, ಇಕ್ವಿಟಿ ಶೇರ್ಸ್ ಬರುತ್ತೆ. ನಾವು ಮೊದಲು ಪ್ರಿಫರೆನ್ಸ್ ಶೇರ್ಸ್ ಏನಾರು ಇದ್ದರೆ, ಅದಕ್ಕೆ ಏನಾರು ಡಿವಿಡೆಂಟ್ ಇದ್ದರೆ ಕಟ್ಟಿದ್ರೆ ನಂತರನೇ ಬರೋದನ್ನ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕಾಗುತ್ತೆ. ಇದು NSEಯಲ್ಲಿ ಬರುತ್ತೆ. ಇದು ಸೆಬಿ ಅಂಡರ್ನಲ್ಲಿ ಇರುತ್ತೆ. ನಾವು ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಟ್ ಕಟ್ಟಿದ ನಂತರ ಬರೋದು ಏನಪ್ಪ ಅಂದರೆ ಪ್ರಾಫಿಟ್ ಅವೈಲಬಲ್ ಇಕ್ವಿಟಿ ಶೇರ್ಸ್ ಹೋಲ್ಡರ್.
ಇದನ್ನು ನಾವು ಬೇಕಾದರೆ ಹಂಚ್ಬೋದು. ಈ ಟಾಪಿಕ್ ಅರ್ಥ ಆದರೆ ನಾವು ಫಾರ್ಮೆಟ್ ಫುಲ್ ಈಸಿಯಾಗಿ ಮಾಡ್ಬೋದು. ನಾವು ಈ ಫಾರ್ಮೆಟ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಂತ ಹೋಗೋಣ. ಫಾರ್ಮೆಟ್ ಇನ್ಕಮ್ ಸ್ಟೇಟ್ಮೆಂಟ್ ಅದು ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್ ಬರುತ್ತೆ, ಎರಡೇ ಬರೋದು. ಫಸ್ಟ್ ನಾವು ಆ ಕಂಪ್ನಿಲಾಗಿರೋ ಸೇಲ್ಸ್ ಬಗ್ಗೆ ಬರಿಬೇಕು. ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಯೂನಿಟ್ ಆಗಿದೆ ಅಂತ ಬರಿಬೇಕು. ಅದರಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಕಳಿಬೇಕು. ಕಳೆದ್ರೆ ಬರೋದೇ ಕಾಂಟ್ರಿಬ್ಯೂಷನ್ಸ್ನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಕಳಿಬೇಕು. ಫಿಕ್ಸ್ಡ್ ಕಾಸ್ಟ್ನ ಕಳೆದ್ರೆ ಬರೋದು ಏನಪ್ಪ ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್, ಅಂದರೆ ಇಂಟ್ರೆಸ್ಟ್ ಕಳೆದಲ್ಲ ಟ್ಯಾಕ್ಸ್ ಕಳೆದಲ್ಲ ಅಂತ ಅರ್ಥ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಅಂದರೆ ಡಿವೆಂಚರ್ಸ್ ಆಗಿರ್ಬೋದು, ಬಾಂಡ್ ಆಗಿರ್ಬೋದು, ಎಕ್ಸೆಟ್ರಾ ಯಾವ್ದಾರು ಆಗಿರ್ಬೋದು, ಅದನ್ನು ನಾವು ಕಳಿಬೇಕಾಗುತ್ತೆ, ಲೆಸ್ ಮಾಡಬೇಕು. ಲೆಸ್ ಮಾಡಿದ್ಮೇಲೆ ಬರೋದೇ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಆದ ನಂತರ ನಾವು ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಂಪ್ನಿಗಳು ಕಟ್ಟುತ್ತೆ ಅಂತ ಹೇಳ್ಬೋದು. ಇದು ಗೌರ್ಮೆಂಟ್ ಟ್ಯಾಕ್ಸ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡೋಕ್ಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಲೆಸ್ ಮಾಡಿದ ಮೇಲೆ ಬರೋದು ಏನಪ್ಪ ಅಂದರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ನಲ್ಲಿ ಕೆಲವೊಮ್ಮೆ ಪ್ರಿಫರೆನ್ಸ್ ಡಿವಿಡೆಂಟ್ ಕೊಡ್ತಾರೆ, ಹೇಳಿದಲ್ಲ ಅದೇ ರೀತಿ. ಅದನ್ನು ನಾವು ಲೆಸ್ ಮಾಡೋಕ್ಕಾಗುತ್ತೆ. ಲೆಸ್ ಮಾಡಿದ ಮೇಲೆ ಬರೋದು ಏನಪ್ಪ ಅಂದರೆ ಪ್ರಾಫಿಟ್ ಅವೈಲೇಬಲ್ ಇಕ್ವಿಟಿ ಶೇರ್ ಹೋಲ್ಡರ್ ಫಂಡ್ ಬರುತ್ತೆ. ಆ ಅಮೌಂಟ್ ನಾವು ಹಂಚ್ಬೇಕಾಗುತ್ತೆ, ಶೇರ್ ಹೋಲ್ಡರಿಗೆ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆದರೆ, ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ.